ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮ ಬಗ್ಗೆ ನಿಮ್ಮ ಮನೆ ಬಗ್ಗೆ ಬೇರೆ ತರ ಮಾತು ಹೋಗುತ್ತೆ ಅನ್ಸುತ್ತೆ. ಕೆಲವು ಜನಗಳು ಮಾತಾಡ್ತಾನೆ ಇರ್ತಾರೆ, ಅವ್ರ ಕೆಲಸನೇ ಅದು. ಈ ಗಮ್ ಇರುತ್ತೆ ಗೊತ್ತಾ, ಅದನ್ನು ಕೆಲವರು ಹಾಕ್ಕೊಂಡು ಸ್ವೀಟ್ ಮುಗಿದ ಮೇಲೆ ಉಗಿದು ಬಿಡ್ತಾರೆ. ಇನ್ನು ಕೆಲವರು ಅಗೀತಾನೆ ಇರ್ತಾರೆ. ಸೊ ಇನ್ನೊಬ್ಬರು ಲೈಫ್ ಅನ್ನೋದು ಜನಗಳಿಗೆ ಬಬಲ್ ಗಮ್ ಇದ್ದಾಗೆ. ಅವ್ರ ಬಾಯಿನ ನಿಲ್ಸೋಕ್ಕಾಗಲ್ಲ. ಮೋರೋವರ್ ನಮಗೆ ಕಷ್ಟ ಅಂದರೆ ಅವ್ರು ಬಂದು ನಿಲ್ಲೋದು ಇಲ್ಲ. ಹೀಗಿದ್ದಾಗ ನಾವು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡಬೇಕು? ಸರಿ, ಈಗ ನಾನು ಏನು ಮಾಡಬೇಕು ಅಂತ ಹೇಳಿ. ಜನವರಿ 1 ಎಲ್ಲರೂ ಹೊಸ ವರ್ಷದ ಸಂಭ್ರಮದಲ್ಲಿರ್ತಾರೆ. ಆವತ್ತು ನಾನು ಎಲ್ಲರಿಗೂ ಈ ವಿಷಯ ಹೇಳಬೇಕು ಅಂತಿದ್ದೀನಿ. ನ್ಯೂ ಇಯರ್ ಅನ್ನೋದೇ ಒಂದು ಒಕೇಶನು. ಆ ಒಕೇಶನ್ನ ಹ್ಯಾಪಿ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಈಗ ನೀವೇನು ಮಾಡಬೇಕು ಅಂದರೆ, ಬಟ್ ಈ ವಿಷಯ ನಾನಾಗೆ ಹೇಳೋವರೆಗೂ ನೀವು ಕಾನ್ಫಿಡೆನ್ಷಿಯಲ್ ಆಗಿ ಇಡಬೇಕು. ನಾನು ಸೀಕ್ರೆಟ್ ಮೈಂಟೈನ್ ಮಾಡಬೇಕಾ? ನೀವು ನನ್ನ ಆತ್ಮೀಯರು, ಬೇಕಾದರು, ಅದಕ್ಕೋಸ್ಕರ ಫಸ್ಟ್ ಟೈಮ್ ಸೀಕ್ರೆಟ್ ಮೈಂಟೈನ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಸರಿ, ನಾನು ಹಿಂಗೆ ಹೊರಡ್ತೀನಿ. ನಂದೇ ಕೇಸ್ ಇದೆ. ಅಜ್ಜಿ, ಮೇಡಮ್ ನೀವು ಯಾಕೆ ಶಾಕಲ್ಲಿದ್ದೀರಾ? ಲಾಯರ್ ಸರ್ ನನ್ನ ಆವಾಗಲೇ ನೋಡಿದೆ, ನಾನೇ ಅವ್ರನ್ನ ವೆಲ್ಕಮ್ ಮಾಡಿದ್ದು. ನೀ ಸ್ವಲ್ಪ ಇರೋ. ಅಲ್ಲಮ್ಮ ಲಕ್ಷ್ಮಿ, ಅವ್ರು ಯಾಕೆ ಬಂದಿದ್ದಾರೆ? ರಾಮ್ ಹತ್ರ ಏನು ಮಾತಾಡ್ತಿದ್ರು? ಅಜ್ಜಿ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ. ಟೆನ್ಷನ್ ಆಗದೆ ಇರುತ್ತಾ? ಇದ್ದಕ್ಕಿದ್ದಾಗೆ ಮನೆಗೆ ಲಾಯರ್ ಬಂದಿದ್ದಾರೆ ಅಂದರೆ ಮತ್ತೇನಾದರೂ ಪ್ರಾಬ್ಲಮ್ಮು? ಏನು ಪ್ರಾಬ್ಲಮ್ ಇಲ್ಲ. ಬಂದಿರೋದು ಫೇಮಸ್ ಡಿವೋರ್ಸ್ ಲಾಯರ್ ರಾಮ್ ರಾವ್. ಲಕ್ಷ್ಮಿ, ಇದುವರೆಗೂ ನಾನು ನಿನ್ನನ್ನು ಬೈದಿಲ್ಲ. ಇವತ್ತು ನಿನ್ನನ್ನು ಬೈದ್ಬಿಡ್ತೀನಿ ಕಣೆ. ಅದೇನಂತ ಕರೆಕ್ಟಾಗಿ ಹೇಳು. ನನ್ನ ಪ್ರಕಾರ ಅವರು ಡಿವೋರ್ಸ್ ಕೊಡ್ಸಕ್ಕೆ ಬಂದಿರಬೇಕು ಅನ್ಸುತ್ತೆ. ಯಾಕೆ ಅಂದರೆ AJ ಅಂತರ ಅವ್ರಿಗೆ ಡಿವೋರ್ಸ್ ಕೊಟ್ಟರೆ ಲೀಲಾ ಅತ್ತೆ ಜೊತೆ ಬದುಕ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಹೌದಾ? ಹಾಗಂತ್ಯ ಲಕ್ಷ್ಮಿ, ಕ್ಯಾನ್ ಯು ಎಕ್ಸ್ಪ್ಲೇನ್? ಮೇಡಮ್, ಗಿವ್ ಮಿ ಒನ್ ಚಾನ್ಸ್, ನಾನು ಹೇಳ್ತೀನಿ. ಮೇಡಮ್, ಹೋಟೆಲ್ ಸಮಸ್ಯೆನ ಸಾಲ್ವ್ ಮಾಡಿದ್ದು ನೀವು. ಅಷ್ಟೊಂದು ಜನ ಸೇರಿದ್ರು ಕೂಡ ಅವ್ರನ್ನ ಸಮಾಧಾನ ಮಾಡಿ AJ ಸರ್ ಅಂದರೆ ಏನು, ಅವ್ರ ಪವರ್ ಏನಂತ ಹೇಳ್ಕೊಟ್ಟಿದ್ದು ನೀವು. ಇಷ್ಟೆಲ್ಲ ಹೋರಾಡಿ ಅವ್ರ ಹೆಸರು ಉಳಿಸಿದ್ದಕ್ಕೆ, ಇನ್ನು ನನ್ನ ಮನೆತನಕ್ಕೆ ಇದಕ್ಕಿಂತ ಒಳ್ಳೆ ಹುಡುಗಿ ಸಿಗಲ್ಲ ಅಂತ ನಮ್ಮ ಬಾಸ್ ನಿಮ್ಮ ಜೊತೆ ಬದುಕಕ್ಕೆ ರೆಡಿಯಾಗಿರ್ತಾರೆ. ಈ ಒಂದೇ ಒಂದು ರೀಸನ್ಗೆ ಪಾಸ್ಟಲ್ಲಿ ನಡೆದಿರೋ ವಸುಂಧರಾ ಮ್ಯಾಟರ್ನ ಬಿಟ್ಟು ನಿನ್ನ ಕ್ಷಮಿಸಿದ್ದೀನಿ. ಬಟ್ ಗುಡ್ ಥಿಂಕಿಂಗ್ ರೀ. ಥ್ಯಾಂಕ್ ಯು. ಆಹಾ, ನನ್ನ ಮಗ ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದಾನ? ಕೇಳೇ ಆನಂದ ಆಗ್ತಾ ಇದೆ. ಏನೋ ಆಗೋದೆಲ್ಲ ಒಳ್ಳೇದಕ್ಕೆ. ನೋಡೆ, ನೀನು ನನ್ನ ಮಗನಿಗೆ ಏನೋ ಸ್ಪೆಷಲ್ ಗಿಫ್ಟ್ ಕೊಡ್ತೀನಿ ಅಂತಂದೆ. ಆದರೆ ಅವನೇ ನಿನಗೆ ಸ್ಪೆಷಲ್ ಆಗಿ ಅವನ ಹಾರ್ಟನ್ನು ಗಿಫ್ಟ್ ಮಾಡ್ತಿದ್ದಾನಲ್ಲೇ. ಖುಷಿನಾ? ಹೋಗಿ ಅಜ್ಜಿ, ನಂಗೆ ನಾಚಿಕೆ ಆಗುತ್ತೆ. ಆದರೆ ನನಗೆ ಒಂದು ಡೌಟು. ಲಾಯರ್ ಬೇರೆ ಯಾವುದಾದ್ರೂ ಕಾರಣಕ್ಕೆ ಬಂದಿದ್ರೆ? ಅಜ್ಜಿ, ಬಿಡ್ತು ಅನ್ನಿ. ಅನ್ಕೊಂಡಿರೋದಾದ್ರೇನೋ ಖುಷಿ. ಅಕಸ್ಮಾತ್ ಆಗಲಿಲ್ಲ ಅಂದರೆ ಏನು ಮಾಡೋದು? ಬೇರೆ ಯಾವುದೋ ಕೆಲ್ಸಕ್ಕೆ ಬಂದಿದ್ದಾರೆ ಅಂತ ಸುಮ್ಮನಾಗ್ಬಿಡ್ಬೇಕಷ್ಟೆ. ಅಷ್ಟೇ. ಯಾರೇ ಬರಲಿ ಯಾರೇ ಬಿಡ್ಲಿ, ಅವರು ನನ್ನ ಗಂಡನೇ. ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ. ಕಿಶೋರ್, ಒಂದು ನಿಮಿಷನೂ ಸುಮ್ಮನೆ ಇರೋ. ಕಿಶೋರ್ ಅಂತ ಸಾಯ್ತಾ ಇರ್ತಾನೆ. ಹೇಳಿಪ್ಪ, ಆಫೀಸ್ಗೆ ಹೋಗ್ತಾ ಇದೆಯಾ? ಹೌದಪ್ಪ, ಒಂದು ಸಣ್ಣ ಮೀಟಿಂಗ್ ಇದೆ. ಅದಾದ್ಮೇಲೆ ಸೈಟ್ ವಿಸಿಟ್ ಮಾಡೋಣ ಅಂದ್ಕೊಂಡೆ, ಬಟ್ ಕ್ಲೈಂಟ್ ಬರ್ತಿಲ್ಲ. ಜಸ್ಟ್ 1 hour ಕೆಲಸ ಅಷ್ಟೇ. ಗುಡ್. ನನ್ನೊಂದು ಪರ್ಸ್ನಲ್ ಕೆಲಸ ಆಯಿತು, ಮಾಡ್ತೀಯಾ? ಏನಪ್ಪ ಫಾರ್ಮಲ್ ಆಗೆಲ್ಲ ಮಾತಾಡ್ಕೊಂಡು? ನೀವು ನನಗೆ ಟೆಂಡರ್ ಹಾಕೋ ಕೆಲಸ ಕೊಟ್ಟರೆ ಅದು ನನ್ನ ಪರ್ಸನಲ್ ಕೆಲಸನೇ. ಯಾಕೆ ಹೇಳಿ?
ನನ್ನ ರಕ್ತದ ಕಣದಲ್ಲೂ ನೀವಿದ್ದೀರಾ. ಕಿಶೋರ್, ನಿನಗೊಂದು ವಿಷಯ ಗೊತ್ತಾ? ಮದುವೆ ಆದಮೇಲೆ ಪ್ರೀತಿ ಇಬ್ಬರಿಗೆ ಮಾತ್ರ ಇರಬೇಕು. ಸದ್ಯಕ್ಕೆ ಅಪ್ಪನ ತೋರಿಸಿದ ಪ್ರೀತಿ ಸಾಕು. ಇನ್ನೇನಿದ್ರು ನಿನ್ನನ್ನು ತುರ್ಕೊಂಡು ಕೊಡಬೇಕು. ಓಕೆ ಅಪ್ಪ, ರೀಸನ್ ಇಲ್ಲದೆ ನಾನು ನಿಮ್ಮ ಕ್ವಶನ್ ಕೇಳಿಲ್ಲ, ಆದ್ರೆ ಇವತ್ತು ಕೇಳ್ತೀನಿ. ನೀವು ಅಂತರವನ್ನ ತುಂಬ ಪ್ರೀತಿಸ್ತಾ ಇದ್ರಿ, ಹಾಗಂತ ಮದುವೆ ಆದಮೇಲೆ ಅಜ್ಜಿ ಮೇಲೆ ಗೌರವ ಆಗಲಿ ಪ್ರೀತಿ ಆಗಲಿ ಕಮ್ಮಿ ಆಯ್ತಾ? ಅದು ಹೇಗೆ ಸಾಧ್ಯ? ಸಾಧ್ಯನೇ ಇಲ್ಲ. ಬಿಕಾಸ್ ಪ್ರೀತಿನೇ ಬೇರೆ, ವಾತ್ಸಲ್ಯನೇ ಬೇರೆ. ಮನುಷ್ಯನ ಜೀವನದಲ್ಲಿ ಇದೆರಡು ಕಣ್ಣುಗಳಿದ್ದ ಹಾಗೆ. ಹೃದಯ ಬಯಸೋದು ಪ್ರೀತಿನ, ಆದರೆ ಅದು ಬಡಿಬೇಕು ಅಂದರೆ ವಾತ್ಸಲ್ಯ ಬೇಕು. ಅಪ್ಪ, ನಿಮ್ಮ ಹತ್ರ ಮಾತಲ್ಲಾಗಲಿ ಇನ್ಯಾವುದರಲ್ಲೇ ಆಗಲಿ ಯಾರು ಉತ್ತರ ಕೊಡೋಕ್ಕಾಗಲ್ಲ. ಯಾಕೆ ಹೇಳಿ ನೀವು ಹಾಗೆ ಮಾತಾಡ್ತೀರಾ? ಎನಿವೆ, ಈಗ ಪಾಯಿಂಟಿಗೆ ಬರ್ತೀನಿ. ನಮ್ಮ ಫ್ಯಾಮಿಲಿ ಲಾಯರ್ ಇದಾರಲ್ಲ, ರಾಮರಾವ್, ಅವ್ರ ಆಫೀಸ್ಗೆ ಹೋಗು. ಅವರೊಂದು ಡಾಕ್ಯುಮೆಂಟ್ ಕೊಡ್ತಾರೆ, ಅದನ್ನು ತೊಗೊಂಬ. ಆ್ಯಂಡ್ ಇಟ್ ಇಸ್ ವೆರಿ ಕಾನ್ಫಿಡೆನ್ಷಿಯಲ್. ಮೇಕ್ ಶ್ಯೂರ್ ಇಟ್ಸ್ ಸೇಫ್. ಲಾಯರ್ ಜೊತೆ ಇವಂದು ಯಾವ್ದು ಕಾನ್ಫಿಡೆನ್ಷಿಯಲ್ ಡಾಕ್ಯುಮೆಂಟು ಏನಿರ್ಬೋದು? ಕಿಶೋರ್, ಹೇಳಿದ್ ಗೊತ್ತಾಯ್ತಾ? ಹಾಂ ಸರಿ, ತಗೊಂಬರ್ತೀನಿ. ಇಲ್ಲ, ಏನು ಹಿಂಗೆ ಸೈಲೆಂಟಾಗಿ ಬರ್ತಾ ಇದೆ ಗೊತ್ತೇ ಆಗಲಿಲ್ಲ. ನಾನು ಮಾತಾಡೋಣ ಅಂತ ಅನ್ಕೊಂಡೆ, ಅಷ್ಟಲ್ಲಿ ನೀವು ತಿರುಗಿಬಿಟ್ರಿ. ಸರಿ, ಏನು ಹೇಳು? ಅದು ಕಿಶೋರ್ ಹತ್ರ ಏನೋ ಕಾನ್ಫಿಡೆನ್ಷಿಯಲ್ ಅಂತ ಹೇಳ್ತಿದ್ರಲ್ಲ, ಅದೇ ಥರನೇ ನನಗೂ ಸರ್ಪ್ರೈಸಿಂಗ್ ಆಗಿ ಏನಾದರೂ ಕೊಡಿ. ಸರ್ಪ್ರೈಸಿಂಗ್? ಯಾಕೆ? ಯಾಕೆ ಅಂದರೆ ನೀವು ನ್ಯೂ ಇಯರ್ಗೆ ರೆಗ್ಯುಲರ್ ಆಗಿ ಎಲ್ಲರಿಗೂ ಗಿಫ್ಟ್ ಕೊಡ್ತೀರಾ, ಆದರೆ ನನಗೆ ಸರ್ಪ್ರೈಸಿಂಗ್ ಆಗಿ ಏನಾದರೂ ಗಿಫ್ಟ್ ಕೊಡಿ. ಸಣ್ಣ ಮಕ್ಕಳ ಥರ ಹೇಳ್ತೀಯ. ಅಪ್ಪ ಯಾವಾಗಲೂ ಹೇಳ್ತಿರ್ತಾರೆ ನಾನು ಚಿಕ್ಕ ಪಾಪು ಅಂತ. ನಾನು ಚುಕ್ಕಿ ಹತ್ರ ಎಷ್ಟು ಜಗಳಾಡ್ತೀನಿ ಗೊತ್ತಾ? ನಾನು ಏಜಲ್ಲಿ ಮಾತ್ರ ಜಾಸ್ತಿ ನಂಬರು, ಆದರೆ ಮುದ್ದಲ್ಲಿ ನಾನೇ ಚಿಕ್ಕವಳು. ನೀವೇ ಹೇಳಿ, ಈ ಮನೇಲಿ ಮುದ್ದಾಗಿರೋ ಮಗು ಅಂದರೆ ನಾನೇ ತಾನೆ? ಈ ಮನೆಯಲ್ಲಿ ಏಜೆ ಹತ್ರ ಇಷ್ಟು ಈಸಿಯಾಗಿ ಮಾತಾಡೋಕ್ಕೆ ಧೈರ್ಯ ಇದೆ ಅಂದರೆ ಅದು ನಮ್ಮ ಲೀಲತ್ತೆ ಮಾತ್ರ. ಆಪ್ಷನ್ನೇ ಕೊಟ್ಟಿಲ್ವಲ್ಲ. ಎಸ್, ನೀನೇ ಮುಗ್ದು ಹುಡುಗಿ. ಥ್ಯಾಂಕ್ ಯು ರೀ. ಆಯ್ತಾಯ್ತು, ಈ ಮುದ್ದಾಗಿರೋ ಹುಡುಗಿ ಕೇಳ್ತಾ ಇದ್ದಾಳೆ, ನಾನು ನ್ಯೂ ಇಯರ್ಗೆ ಏನು ಕೊಡ್ತೀರಾ? ನೀನೇ ಹೇಳಿದ್ಯಲ್ಲ ಎಲ್ರಿಗೂ ಗಿಫ್ಟ್ ಕೊಡ್ತೀನಿ ಅಂತ. ಸಿಗುತ್ತೆ. ನನಗೂ ಕೊಡ್ತೀರಾ? ಎಲ್ರಿಗೂ ಅಂತ ಹೇಳಿದೆ ತಾನೇ. ಗಿಫ್ಟ್ ನೋಡಿದ್ರೆ ನನ್ಗೇನು ಅನ್ಸುತ್ತೆ? ಡಿಪೆಂಡ್ಸ್. ಖುಷಿ ಆಗ್ಬೋದು ಅಥವಾ ಡಿಸಪಾಯಿಂಟು ಆಗ್ಬೋದು. ನಾನು ಬಿಡಿ ಯಾವಾಗಲೂ ಕೂಲಾಗಿ ಚಿಲ್ಲಾಗಿ ಇರ್ತೀನಿ, ಸೊ ಖುಷಿ ಆಗ್ಬೋದು, ಆದರೆ ಗಿಫ್ಟ್ ಮಾತ್ರ ಮರಿಬೇಡಿ, ಓಕೆನಾ? ಓಕೆ, ಥ್ಯಾಂಕ್ ಯು. ದೇವ್ರೆ, ಈ ಜೋಡಿನ ನೋಡ್ತಿದ್ರೆ ಎಲ್ಲ ನೋವು ಮರೆಯೋಣ ಅನ್ಸುತ್ತೆ, ಖುಷಿಯಾಗಿರೋಣ ಅನ್ಸುತ್ತೆ. ದಯವಿಟ್ಟು ಆದಷ್ಟು ಬೇಗ ಇವರಿಬ್ರು ಒಂದು ಮಾಡು, ಇವರಿಬ್ರು ಖುಷಿಯಾಗಿರ್ಲಿ ಪ್ಲೀಸ್ ದೇವ್ರೆ, ಪ್ಲೀಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.